ಫೋನ್ನಿಂದ ಹಣ ಗಳಿಸುವುದು ಹೇಗೆ ಎಂದು ನಮಗೆ ತಿಳಿದಿಲ್ಲದಿದ್ದರೆ ನಾವು ಈ ಅವಕಾಶವನ್ನು ಕಳೆದುಕೊಳ್ಳುತ್ತೇವೆ ಎಂಬುದು ಸ್ಪಷ್ಟವಾಗಿರಬೇಕು. ಹಾಗಾದರೆ ನಾವು ಈ ಪ್ರಯಾಣವನ್ನು ಹೇಗೆ ಪ್ರಾರಂಭಿಸಬಹುದು? ಪ್ರಾರಂಭಿಸಲಾದ ಎಲ್ಲವನ್ನೂ ನಿಮಗೆ ನೀಡಲಾಗುವುದು. ಫೋಟೋಗಳು. ಆ ಫೋಟೋ ಪಟ್ಟಿ ಮಾಡಲಾಗಿತ್ತು. ಸ್ಟ್ಯಾಂಪ್ ಫೀಯನ್ನು ಸ್ಟ್ಯಾಂಪ್ ಫೀಯಲ್ಲಿ ಪಟ್ಟಿ ಮಾಡಲಾಗಿದೆ. ನಂತರ ಪ್ಯಾನ್ ಕಿಕ್ ಸ್ಟಾಪ್ ಅನ್ನು ಪಟ್ಟಿ ಮಾಡಲಾಗಿದೆ. ನಂತರ ಇದನ್ನು ಟರ್ನ್ ಕೀಪರ್ನಲ್ಲಿಯೂ ಪಟ್ಟಿ ಮಾಡಲಾಗಿದೆ. ಇದು ದ್ರವವೂ ಆಗಿದೆ. ನೀವು ಸಂತೋಷದಿಂದ ಮಾರಾಟ ಮಾಡಬಹುದು, ಖರೀದಿಸಬಹುದು, ಹಿಡಿದಿಟ್ಟುಕೊಳ್ಳಬಹುದು. ಆದ್ದರಿಂದ ನಾವು ಮೊದಲು ಇಲ್ಲಿದ್ದೇವೆ. ಒಟ್ಟು ಪೂರೈಕೆಗೆ ಸಂಬಂಧಿಸಿದ ಪ್ರಮುಖ ಅಂಶ ನಿಮಗೆ ತಿಳಿದಿದ್ದರೆ ಕೇವಲ 5 ಲಕ್ಷ ಕ್ರೀಡೆಗಳು ಮತ್ತೆ ಬರೆಯುವ ಕಾರ್ಯವಿಧಾನವೂ ಇದೆ. ಇದರಲ್ಲಿ ಇದನ್ನು ಚಲಾವಣೆಯಲ್ಲಿರುವ ಉಡಾವಣಾ ಸಮಯದಲ್ಲಿ ಮಾಡಲಾಯಿತು. ಒಟ್ಟು ಪ್ರಸರಣವು ಅವರು 150 ಅಂಕಗಳೊಂದಿಗೆ ವಿನ್ಯಾಸಗೊಳಿಸಿದಂತೆಯೇ ಇತ್ತು. ಆದರೆ ಅವರು ಕೇವಲ 5,115,000 ಪ್ರಸರಣವನ್ನು ಮಾಡಲು ಬಯಸಿದ್ದರು. ಆದರೆ ಬಿಡುಗಡೆಯ ಸಮಯದಲ್ಲಿ ಅವರು ಒಟ್ಟು 5 ಲಕ್ಷ ಅನ್ನು ಬಿಡುಗಡೆ ಮಾಡಿದರು. ಸಂಪೂರ್ಣ ಫೋಟೋ ಜೀವಿತಾವಧಿಯು ಬಿಡುಗಡೆಯಲ್ಲಿದೆ. ಸ್ವಯಂಚಾಲಿತ ಬೈಬ್ಯಾಕ್. ಮೊದಲ ತಿಂಗಳ ಬರ್ನ್ ಮೆಕ್ಯಾನಿಸಂನ ಮೊದಲ ಮೆಕ್ಯಾನಿಸಂ ಪ್ರಾರಂಭವಾಗಿದೆ. ದೀರ್ಘಾವಧಿಯ ಲಾಕ್ ಟೋಕನ್ಗಳು ಎಂದರೆ ಪ್ರೋತ್ಸಾಹಕವಿದ್ದರೆ ಲಾಕಿಂಗ್ ವ್ಯವಸ್ಥೆ ಇರುತ್ತದೆ. ಆದರೆ ಕಾರ್ಯಕ್ಷಮತೆಯ ಆಧಾರದ ಮೇಲೆ ಅವರು ಸಹ ಬಿಡುಗಡೆ ಮಾಡುತ್ತಾರೆ. ಅದನ್ನು ಸಹ ಬಿಡುಗಡೆ ಮಾಡಲಾಗುತ್ತದೆ. ಮೊದಲ ಹಂತದಲ್ಲಿದ್ದಾಗ 2ನೇ ಹಂತದಲ್ಲಿ ಬಂದವರಿಗೆ. ಆದರೆ 3ನೇ ಹಂತದಲ್ಲಿ ಬಂದವರಿಗೆ ಬಾಗಿಲು ಲಾಕ್ ಮಾಡುವ ವ್ಯವಸ್ಥೆಯನ್ನು ಹೊಂದಿರುವವರು ನೀವು. ಪ್ರತಿ ಸ್ಲಾಟ್ಗೆ ಪ್ಯಾಟಿ ರೆಫರಲ್ ಅನ್ನು ಉಲ್ಲೇಖಿಸುವ ವ್ಯಕ್ತಿಗೆ ಆಹಾರ ಅಂಕಗಳು ಸಹ ಸಿಗುತ್ತವೆ. ಆ ಅಂಕಗಳು ಫೋರ್ಟ್ ಕಾಯಿನ್ನಲ್ಲಿ ಬರುತ್ತವೆ. ಫೋರ್ಟ್ ಕಾಯಿನ್ ಪಡೆಯುವ ಪ್ರತಿಯೊಬ್ಬರೂ ಅದನ್ನು ಬಿಡುಗಡೆ ಮಾಡುವ ಹಕ್ಕನ್ನು ಹೊಂದಿರುತ್ತಾರೆ. ಅಂದರೆ ಅದನ್ನು ನನಗೆ ಮಾರಾಟ ಮಾಡಿ. ಸರಿ. ಮೌಲ್ಯಗಳ ಹೇಳಿಕೆ. ಇದು ಗಣಿತಶಾಸ್ತ್ರೀಯ ಸುಸ್ಥಿರತೆಗಾಗಿ ಎಂಜಿನಿಯರ್ ಟೋಕನ್ ವಿನ್ಯಾಸ. ಇದು ನಿಜವಾಗಿಯೂ ಉತ್ತಮ ಗಣಿತಶಾಸ್ತ್ರೀಯವಾಗಿ ವಿನ್ಯಾಸಗೊಳಿಸಲಾದ ಇಂಜಿನಿಯರಿಂಗ್ ವ್ಯವಸ್ಥೆಯಾಗಿದ್ದು, ದೀರ್ಘಾವಧಿಯಲ್ಲಿ ಅದರ ಸಾಮರ್ಥ್ಯವನ್ನು ಕಾಯ್ದುಕೊಳ್ಳುವ ಸಾಮರ್ಥ್ಯವನ್ನು ಕಾಯ್ದುಕೊಳ್ಳುತ್ತದೆ. ಪ್ರೈಜ್ ಗ್ರೋತ್ ಕೇರ್ ಸಿಟಿ ನಮ್ಮಂತೆಯೇ ಒಂದು ಸಣ್ಣ ನಾಣ್ಯವಾಗಿದ್ದು ಅದು ದೊಡ್ಡ ಕೊರತೆಯನ್ನು ಸೃಷ್ಟಿಸುತ್ತದೆ ಮತ್ತು ಬಹುಮಾನವು ಬೆಳೆಯುತ್ತಲೇ ಇರುತ್ತದೆ. ನಿರಂತರ ಕನಸು ಮತ್ತು ಸ್ವಯಂಚಾಲಿತ ಬಹುಮಾನ ರಕ್ಷಣೆ. ಸ್ವಿವೆಲ್ ಅದನ್ನು ಕೆಳಗೆ ಬೀಳದಂತೆ ತಡೆಯುತ್ತದೆ. ಈ ಕಾರ್ಯವಿಧಾನವು ಗಣಿತೀಯವಾಗಿ ವಿನ್ಯಾಸಗೊಳಿಸಲಾದ ಇಂಜಿನಿಯರಿಂಗ್ ವ್ಯವಸ್ಥೆಯಾಗಿದ್ದು, ಇದನ್ನು ನಾವು ನಿಜವಾಗಿಯೂ ಪ್ರಾಯೋಗಿಕ ಎಂದು ಕರೆಯಬಹುದು. ನಾವು ಬಹುಮಾನ ಮತ್ತು ಹೈಲೈಟ್ ಬಿಡುಗಡೆ 0.50 ಎಂದು ಭಾವಿಸಿದ್ದೆವು. ಆದರೆ ಅದು ಎಲ್ಲಿಗೆ ಹೋಯಿತು? ಬಿತ್ತಿರಿ 1.5 ನಿಮಿಷದಲ್ಲಿ ಸುಮಾರು $265ಗಳಷ್ಟು ಏರಿಕೆಯಾಯಿತು. ಈಗ ಅದು ಸುಮಾರು $130 ಆಗಿದೆ. ಗುರಿ ದೃಷ್ಟಿ $100 ಆಗಿತ್ತು. ನಿನ್ನೆ ಅದು $100,000 ಆಗಿತ್ತು. $100,000 ಅಲ್ಲ, ಸಂಭಾವ್ಯ ನೆಲದ ಬೆಲೆ 200x. ಆಕ್ಸಿಸ್ ಆರಂಭಿಕ ಪ್ರವೇಶ. ಈಗ ತೆರೆಯಿರಿ ವಿನಿಮಯ ಜಿಲ್ಲೆಯ ಮೊದಲ ಮುಖವನ್ನು ಸೇರಿ ವಿನಿಮಯ ಕೇಂದ್ರದಲ್ಲಿ ಪಟ್ಟಿ ಮಾಡಲಾದ ಯಾರಾದರೂ ಮೊದಲ ಇಂಟರ್ ಪಡೆಯಬೇಕು. ಅಬಕಾರಿ ಶೀಘ್ರದಲ್ಲೇ ಬಂದಿಲ್ಲ. ನಮಗೆ ಉಚಿತ ಈ ಡ್ರಾಪ್ನಲ್ಲಿ ಇಂಟರ್ ಅಗತ್ಯವಿದೆ. ಈಗ ಅವರು ಅದನ್ನು ಬಹಳಷ್ಟು ಹೆಚ್ಚಿಸಿದ್ದಾರೆ. ಅವರು ಉಚಿತ ಆಹಾರ ಪಾಯಿಂಟ್ಗಳನ್ನು 1 ಬಿಲಿಯನ್ ಹೆಚ್ಚಿಸಿದ್ದಾರೆ. ಫೋರ್ಟ್ ಮರದ ಮೇಲೆ ಬೆಳೆದಿದೆ. ಬಂದರಿಗೂ ಹಾಗೆಯೇ ಇರುತ್ತದೆ. ಅದು ಸ್ಥಿರವಾಗಿದೆ. ನೀವು ಹೌದು ಅಥವಾ ಇಲ್ಲ ಎಂದು ಹೇಳುವುದು ನಿಮ್ಮ ಆಯ್ಕೆ. ಸರಿ, ಅದು ಫೇಸ್ ಆನ್ನಲ್ಲಿ ಸಂಭವಿಸಿದೆ. ಫೇಸ್ಬುಕ್ ಅನ್ನು ಪ್ರಾರಂಭಿಸಲಾಗಿದೆ. ಫೇಸ್ 1 ಸಂಭವಿಸಿದರೂ ಇದು ಚಾಟ್ ಅಪ್ಲಿಕೇಶನ್ ಆಗಿರುವುದರಿಂದ ನಮಗೆ ಸಿಕ್ಕಿದ್ದು ಇದನ್ನೇ. ನಂತರ ಫೇಸ್ 1ನಲ್ಲಿ ಏನಾಯಿತು, ಅದು ಏನು ನೀಡುತ್ತದೆ, ಮತ್ತು ಈಗ ಫೇಸ್ 2 ಮತ್ತು ಫೇಸ್ 3 ಬಂದಿವೆ. ಅದನ್ನು ನಾನು ನಿಮಗೆ ಹೇಳುತ್ತೇನೆ. ಅದೂ ಕೂಡ ಬಂದಿದೆ. ಎಷ್ಟು ಅಂಕಗಳನ್ನು ನೀಡಲಾಗುವುದು ಎಂಬುದರ ಕುರಿತು ಬಂದಿರುವ PDF ಬಗ್ಗೆ ಮಾತನಾಡೋಣ. ನಾನು ಒಟ್ಟು ಪೂರೈಕೆಯ ಬಗ್ಗೆ ಮಾತನಾಡುತ್ತಿದ್ದೇನೆ. ಸರಿ, ಇಲ್ಲಿ 5 ಲಕ್ಷ ಲಿಬರ್ಟಿ ಪೂಲ್, 30,000 ಯೂನಿಟ್ಗಳ ಮಾಸಿಕ ಬೈಬ್ಯಾಕ್ ಇದೆ. ಆದ್ದರಿಂದ ನೀವು ಇದನ್ನೆಲ್ಲ ನೋಡಿದರೆ ನಾವು ನಿಜವಾಗಿಯೂ ಅದ್ಭುತವಾದ ವ್ಯವಸ್ಥೆಯನ್ನು ಪ್ರವೇಶಿಸಿದ್ದೇವೆ ಎಂದು ನೀವು ಹೇಳಬಹುದು. ಹೇಗೆ ನಮೂದಿಸುವುದು? ಬೇಸ್ ಮ್ಯಾಟರ್ಸ್. ಮೊದಲ ಬೇಸ್. ಇದರಲ್ಲಿ ಏನು ಸೇರಿಸಲಾಗಿದೆ? 12 ಸ್ಲಾಟ್ಗಳಿವೆ. ನೀವು ಈ 12 ಸ್ಲಾಟ್ಗಳಲ್ಲಿ ಕೆಲಸ ಮಾಡದಿದ್ದರೂ ಸಹ, ನಿಮ್ಮಲ್ಲಿ ಒಂದು ಸ್ಲಾಟ್ ಖಾಲಿಯಾಗಿದ್ದರೂ ಸಹ ನೀವು 12 ಖರೀದಿಸಬಹುದು. ನೀವು ಅದನ್ನು ಒಮ್ಮೆ ಖರೀದಿಸಬಹುದು. ಇಲ್ಲದಿದ್ದರೆ ನೀವು ಅದನ್ನು ಹೇಗೆ ಖರೀದಿಸಬಹುದು? ಇದು ಕೂಡ ಪ್ರಯೋಜನಕಾರಿಯಾಗಬಹುದಲ್ಲವೇ? ಮೊದಲ ಪ್ರಯೋಜನ ಇಲ್ಲಿದೆ. ಮೊದಲು ನಾವು ಗಳಿಸುತ್ತೇವೆ. ಈ ಮ್ಯಾಟ್ರಿಕ್ಸ್ನಲ್ಲಿ ನಾವು ಟ್ಯಾನ್ಸನ್ ಬಾಯ್ಸ್ಗೆ ಬಂದ ತಕ್ಷಣ ನಮ್ಮ ಅಂಕಗಳು ಉಚಿತವಾಗಿ ಬರುತ್ತವೆ. ನಾವು ಎಷ್ಟೇ ಸ್ಲಾಟ್ಗಳನ್ನು ಖರೀದಿಸಿದರೂ ನಾವೆಲ್ಲರೂ ಅವುಗಳನ್ನು ಪಡೆಯುತ್ತೇವೆ. ನಾವು ಎಷ್ಟು ಸ್ಲಾಟ್ಗಳನ್ನು ಪಡೆಯುತ್ತೇವೆ ಎಂದು ನಾನು ನಿಮಗೆ ಹೇಳುತ್ತೇನೆ. ಪಾಯಿಂಟ್ಸ್ ಆಟಗಳು ಉಚಿತ ಅಥವಾ ಡ್ರಾಪ್. ಇದು ಉತ್ತಮ ಕೊಡುಗೆ ಎಂದು ನಾವು ಹೇಳುತ್ತಿದ್ದೇವೆ. ನಾವು ಗಾಳಿಪಟ ಅಥವಾ ಫಾರ್ವರ್ಡ್ ಕ್ಯಾನ್ ಅನ್ನು ಉಚಿತವಾಗಿ ಪಡೆಯುತ್ತಿದ್ದೇವೆ. ಆದರೆ ಇದಕ್ಕೆ ಮತ್ತೊಂದು ಅವಕಾಶವಿದೆ. ಈ ವೇದಿಕೆಯಲ್ಲಿ ಬೇಸ್ ಮ್ಯಾಟ್ರಿಕ್ಸ್ ಅನ್ನು ಪ್ರವೇಶಿಸುವ ಪ್ರತಿಯೊಬ್ಬ ವ್ಯಕ್ತಿಯು ಪ್ರತಿ 15 ದಿನಗಳಿಗೊಮ್ಮೆ ಆಹಾರವನ್ನು ಉಚಿತವಾಗಿ ನೀಡಲಾಗುತ್ತದೆ. ಇನ್ನೂ ದೊಡ್ಡದು, ನೀರನ್ನು ಉಚಿತವಾಗಿ ನೀಡಲಾಗುತ್ತದೆಯೇ ಎಂದು ಅನೇಕ ಜನರು ಪ್ರಶ್ನಿಸುತ್ತಾರೆ. ಆದರೆ ಅದನ್ನು ಹೇಗೆ ನೀಡಲಾಗುತ್ತದೆ ಎಂಬುದನ್ನು ನೀವು ನಂತರ ಕಂಡುಕೊಳ್ಳುವಿರಿ. ತಕ್ಷಣ ನೀವು ನಿಮ್ಮದೇ ಆದ ವಿನ್ಯಾಸವನ್ನು ಮಾಡಿದ್ದೀರಿ ವೇದಿಕೆಯ ಮೇಲೆ. ಹಾಗಾಗಿ ನಾವು ಇಲ್ಲಿ ಮೌಖಿಕವಾಗಿ ಕಲಿಯುವುದು ಈ ವ್ಯವಸ್ಥೆಯನ್ನು ಪ್ರವೇಶಿಸಲು ಮೊದಲು ನಾವು ಹೇಳಿದ್ದನ್ನೇ.
ಮೊದಲು ಮೂಲಭೂತವಾಗಿ ಈಸ್ಟ್ ಎಂದರೇನು? ಕೆಲಸ ಮಾಡುವವರು ಮತ್ತು ಕೆಲಸ ಮಾಡದವರು. ನಾಗರಿಕ ಕಂಪನಿ. ಕೆಲಸದ ಆದಾಯವು ಇದೊಂದೇ ಅಲ್ಲ. ಇಲ್ಲಿ ಪ್ರವೇಶಿಸುವುದರಿಂದ ನಿಮಗೆ ಅಂಕಗಳು ಸಿಗುತ್ತವೆ. ನೀವು ಗಳಿಸುವ ಪ್ರತಿಯೊಂದು ಪಾಯಿಂಟ್ಗೆ ನೀವು ನಾಣ್ಯಗಳನ್ನು ಸಹ ಪಡೆಯುತ್ತೀರಿ. ಆದರೆ ನಿಮ್ಮ ಬಳಿ ಬೈಬ್ಯಾಕ್ ಸಿಸ್ಟಮ್, ಅನ್ಲಾಕ್ ಸಿಸ್ಟಮ್ ಇದೆ. ರೋ ಕೂಡ ಇದೆ. ಆದ್ದರಿಂದ ನೀವು ಏನೇ ಮಾಡಿದರೂ ಅದು ಮುಗಿಯುತ್ತದೆ. ದೀರ್ಘಕಾಲದವರೆಗೆ, ಸುಮಾರು 60 ತಿಂಗಳುಗಳವರೆಗೆ ಲಾಕ್ ಆಗಿದ್ದರೆ ಮತ್ತು ಬೆಲೆ ಏರಿಳಿತವಾಗಿದ್ದರೆ ಏನು ಪ್ರಯೋಜನ? ಅತ್ಯುತ್ತಮ ಮತ್ತು ಕಾರ್ಯಕ್ಷಮತೆ ಎಂದರೆ ನೀವು ಸಕ್ರಿಯರಾಗಿದ್ದೀರಿ ಮತ್ತು ಉಲ್ಲೇಖಿತ ವ್ಯವಸ್ಥೆಯಲ್ಲಿದ್ದೀರಿ ಎಂದರ್ಥ. ಅದನ್ನು ಅನ್ಲಾಕ್ ಮಾಡಲಾಗುತ್ತದೆ ಅಥವಾ ಮರಳಿ ಖರೀದಿಸಲಾಗುತ್ತದೆ. ಇಲ್ಲದಿದ್ದರೆ ROI ಅನ್ನು ಸಹ ನೀಡಲಾಗುತ್ತಿದೆ. ಈಗ ನಾವು ಹೇಗೆ ಯೋಚಿಸಿದೆವು? ಫೇಸರಿಯನ್ನು ಸಹ ಪ್ರಾರಂಭಿಸಲಾಗಿದೆ. ಫೇಸ್ 33.0. ನಂತರ ಏಪ್ರಿಲ್ನಲ್ಲಿ ನಾವು ನಿಜವಾದ ಕಾರ್ಯಕ್ರಮವಾದ ಟ್ರೀಟ್ ಪ್ರೋಗ್ರಾಂ ಅನ್ನು ಪ್ರಾರಂಭಿಸುತ್ತೇವೆ. ಇದು ಇನ್ನೂ ಹೆಚ್ಚಿನ ಆದಾಯವನ್ನು ತರುತ್ತದೆ. ಆಟದ ಪ್ರಯೋಜನಗಳನ್ನು ಪಡೆಯಲು ನಾವು ಏನು ಮಾಡಬೇಕು? ಈ ಕಾರ್ಯಕ್ರಮದಲ್ಲಿ ಸುಮಾರು 1775ರಷ್ಟು ಹೆಚ್ಚಿನ ಆದಾಯ ಗಳಿಸುವ ಸಾಧ್ಯತೆಯಿದೆ ಎಂದು ಹೇಳಲಾಗಿದೆ. ಇದರೊಂದಿಗೆ ವಿಶೇಷ ರಿಫೇಸ್ ಫೋನ್ ಉಚಿತವಾಗಿ ಬರಲಿದೆ. ಇದು ಇನ್ನೂ ಟ್ಯಾನ್ ಪ್ಲೇಸ್ನಲ್ಲಿರುವ ಫೋನ್ಗೆ ಸಹೋದರ. ಆದಾಗ್ಯೂ ಇಂಟರ್ನೆಟ್ ಪ್ರಾರಂಭವನ್ನು ಸಕ್ರಿಯಗೊಳಿಸಬೇಕು ಮತ್ತು ನಮ್ಮ ಪ್ರವೇಶವನ್ನು ತೆಗೆದುಕೊಳ್ಳಬೇಕು. ಸಾಮಾನ್ಯ ವಿನ್ಯಾಸ ನಿಮಗೆ ತಿಳಿದಿದೆ, ಸರಿ? ಕೇಂದ್ರ ವ್ಯವಸ್ಥೆಯಲ್ಲಿ ಇರುವುದರಿಂದ ಯಾವುದೇ ಉದ್ವಿಗ್ನತೆ ಇಲ್ಲ. ನೀವು ಅದನ್ನು ನಿಮ್ಮ ಆದಾಯವೆಂದು ಸಂತೋಷದಿಂದ ತೆಗೆದುಕೊಳ್ಳಬಹುದು. ಆದ್ದರಿಂದ ಇಲ್ಲಿ ನಾವು ಬ್ಲಾಕ್ಚೈನ್, ಸೀರಿಯಲ್, TRS, ಟ್ರಾನ್ಸ್, VSD, ಬೈನಾನ್ಸ್ ಮತ್ತು ಟ್ರಾನ್ಸ್ನ ಹೊರಹೊಮ್ಮುವಿಕೆಯ ಇತಿಹಾಸವನ್ನು ನೋಡೋಣ. ಅದನ್ನು ಟೆಲಿಗ್ರಾಮ್ ಆಗಿ ಪರಿವರ್ತಿಸಿ. ಬ್ಲಾಕ್ಚೈನ್ ಕ್ಷೇತ್ರದಲ್ಲಿ ಸಿಸ್ಟಮ್ ಫೋರ್ಟ್ ಕಾಯಿನ್ ಕೂಡ ಟರ್ನ್ ಬ್ಲಾಕ್ಚೈನ್ನಲ್ಲಿದೆ. ಸರಿ, ಇಲ್ಲಿ ನಾವು ಈ ಪ್ರವೇಶ ಆಧಾರದ ಮೇಲೆ ನಾವು ಏನು ಗಳಿಸುತ್ತೇವೆ ಎಂಬುದನ್ನು ನೋಡೋಣ. ಅದು 3 ರೀತಿಯ ಆದಾಯವಾಗಿದೆ: ಸಕ್ರಿಯ ಆದಾಯ, ಕೆಲಸ ಮಾಡದ ಆದಾಯ, ನಿಷ್ಕ್ರಿಯ ಆದಾಯ ಮತ್ತು ವಿವೇಚನೆಯ ಆದಾಯ. ಸಿಸ್ಟಮ್ಸ್ ಥಿಯರಿಯಿಂದ ಟ್ರಾವೆನ್ ಬ್ಯೂಟಿ ಮತ್ತು ವಿಷಯ, ಬಿಲ್ ನಮೂದು. ಹಾಗಾಗಿ ಈಗ ಚಾಲನೆಯಲ್ಲಿರುವ ಎಲ್ಲ ವ್ಯವಸ್ಥೆಗಳು ಎಲ್ಲೋ ಹೋಗಿವೆ ಮತ್ತು ಟರ್ನ್ ಕೂಡ ಇಲ್ಲಿಗೆ ಹೋಗುವ ಸಾಧ್ಯತೆಯಿದೆ. ಇದಲ್ಲದೆ ನಮ್ಮಲ್ಲಿ ಫೋರ್ಟ್ ಕಾಯಿನ್ ಇದೆ ಮತ್ತು ನಾವೆಲ್ಲರೂ ಇಲ್ಲಿ ಸಂದರ್ಶನ ಮಾಡಲು ಸಾಧ್ಯವಾಗುತ್ತಿರುವುದು ಅದೃಷ್ಟ. ಪ್ರೇಕ್ಷಕರನ್ನು ನೋಡಿದರೆ ಈ ನಾಣ್ಯವನ್ನು ಎಲ್ಲಿ ಮಾರಾಟ ಮಾಡಬೇಕು? ಹೌದು, ವಿಶ್ವಾದ್ಯಂತ ಸುಮಾರು 270 ಮತಪತ್ರಗಳಿವೆ. ಇವೆಲ್ಲವನ್ನು ಎಲ್ಲಿ ಬೇಕಾದರೂ ವಿನಿಮಯ ಮಾಡಿಕೊಳ್ಳಬಹುದು ಮತ್ತು ನೀವು ಎಷ್ಟು ಬಾರಿ ಬೇಕಾದರೂ ತಿನ್ನಬಹುದು. ಪಟ್ಟಿಯ ಬಗ್ಗೆ ಯಾವುದೇ ಒತ್ತಡವಿಲ್ಲ, ಎಲ್ಲವೂ ಈಗಾಗಲೇ ಪಟ್ಟಿ ಮಾಡಲಾಗಿದೆ. ಈ ಬ್ಲಾಕ್ನಲ್ಲಿ ಯಾವುದೇ ಅತಿರೇಕಗಳನ್ನು ಪಿತೃಪ್ರಧಾನ ಸರ್ ಕೇಂದ್ರೀಕೃತಗೊಳಿಸುತ್ತಾರೆ. ನಾವು ಇಲ್ಲಿ ಏನು ಮಾಡುತ್ತಿದ್ದೇವೆ? ವೇದಮ್ನ ಪಾಕವಿಧಾನ ಏನು? ಗ್ಯಾಸ್ ಎಂದರೇನು? ನೀವು ಅದನ್ನು ಟ್ಯಾಲಿಯಿಂದ ಡೌನ್ಲೋಡ್ ಮಾಡಬಹುದು. ನಾವು ಅದನ್ನು ಟೆಲಿಗ್ರಾಮ್ ಮೂಲಕವೂ ಮಾಡಬಹುದು. ಸಿಸ್ಟಮ್ ಅನ್ನು ಹೇಗೆ ಡಿಸ್ಪೋರ್ಟ್ ಮಾಡಬಹುದು? ಇದು ಇಲ್ಲಿ ಸೂಪರ್ ಆಫ್ಲೈನ್ ಆಗಿದೆ. ಅಂದರೆ ಇದನ್ನು ಸೂಪರ್ ರೀತಿಯಲ್ಲಿ ವಿನ್ಯಾಸಗೊಳಿಸಲಾಗಿದೆ. ಆ ನಾಟಕದಿಂದ ನಮಗೆ ಆದಾಯ ಬರುತ್ತದೆ. ಕೆಳಗೆ ಮಾಡಿರುವುದು ಡೌನ್ಲೈನ್ನಿಂದ ಅಪ್ಲೈನ್ಗೆ ಸಹ ಬರುತ್ತದೆ. ಅಡ್ಡ ರೇಖೆಯನ್ನು ನೋಡಲಾಗುತ್ತದೆ. ಲಾಭ ಬರುತ್ತದೆ. ಎಷ್ಟು ಬರುತ್ತದೆ? ಇದು ಮುಖ್ಯ, ಅಲ್ಲವೇ? ಹಾಗಾಗಿ ಇಲ್ಲ, ಅದು ಸರಿಯಾಗಿಲ್ಲ ಎಂದು ಹೇಳುವವನು ಏನನ್ನಾದರೂ ಹೇಳುತ್ತಾನೆ. ಅವನು ಒಂದು ತಂಡವನ್ನು ರಚಿಸುತ್ತಾನೆ. ಅವನು ಬಹಳಷ್ಟು ವಿಷಯಗಳನ್ನು ಹೇಳುತ್ತಾನೆ. ಅವನು ತನ್ನನ್ನು ತಾನು ಹಂಚಿಕೊಳ್ಳುತ್ತಾನೆ. ನಮ್ಮಲ್ಲಿ ಹಲವರಿಗೆ ಇದು ಇರುತ್ತದೆ. ನೀವು ಇಲ್ಲಿ ವಿಮಾನದಲ್ಲಿ ಕೆಲಸ ಮಾಡಿದರೆ ಅದು ಡೌನ್ಲೈನ್ನಿಂದ ಕ್ಲಾಸ್ ಲೈನ್ಗೆ ಹ್ಯಾಪ್ಲಿನ್ಗೆ 50%ವನ್ನು ಉತ್ಪಾದಿಸುತ್ತದೆ. ಸಿಸ್ಟಮ್ ಮತ್ತು ಪ್ರತಿ ಬಾರಿಯೂ, ಅಂದರೆ ನೀವು ಕಷ್ಟಪಟ್ಟು ಅರ್ಜಿ ಸಲ್ಲಿಸಿದರೆ ಎಷ್ಟು ಸಿಗುತ್ತದೆ? 50%. ನಮಗೆ 50% ಸಿಗುತ್ತದೆ. ಯಾರು ಅವನನ್ನು ಅನುಸರಿಸುತ್ತಾರೋ ಅವರು, ಯಾರು ನಂಬುತ್ತಾರೋ ಆ 50% ಅವನಿಗೆ ಜನರೇಟ್ ಆಗುತ್ತದೆ. ಮತ್ತೆ ಸೀನ್ ಕಾಸ್ಟ್ ಬಂದು ಡೌನ್ಲೈನ್ನಲ್ಲಿ ಕ್ರಾಸ್ ಲೈನ್ಗೆ ಹೋಗುತ್ತದೆ. ಈ ವ್ಯವಸ್ಥೆ ನಿಜಕ್ಕೂ ಅದ್ಭುತವಾಗಿದೆ ಸರ್, ಏಕೆಂದರೆ ಇದನ್ನು ಸುಂದರವಾಗಿ ವಿನ್ಯಾಸಗೊಳಿಸಲಾಗಿದೆ. ಹಾಗಾದರೆ ನಾವು ಅರ್ಥಮಾಡಿಕೊಳ್ಳಬೇಕಾದದ್ದು ಇದನ್ನೇ. ಇದರಲ್ಲಿ ಗರಿಷ್ಠ ಲಾಭವೆಂದರೆ ಅನಿಯಮಿತ ಕೆಲಸ ಮಾಡದ ಉಚಿತ 14 ಪಾಯಿಂಟ್ ಸ್ಪಿಲ್ ಓವರ್ ತೆಹ್ಸಿಲ್ ಕಮ್ ಕ್ಯಾಬ್ರಿಫರ್ ದಿನಗಳಲ್ಲಿ ಕೆಲಸ ಮಾಡುವುದು. ಐಟಿ ಸಾಮರ್ಥ್ಯವನ್ನು ಹೇಗೆ ಹೆಚ್ಚಿಸುವುದು ಮತ್ತು ನಮ್ಮ ಸಂಭಾವ್ಯ ಆದಾಯವನ್ನು ಹೇಗೆ ಹೆಚ್ಚಿಸುವುದು? ನಾವು ನಮ್ಮನ್ನು ನಾವು ಅಪ್ಗ್ರೇಡ್ ಮಾಡಿಕೊಳ್ಳಬೇಕು. ನಾವು ಸ್ಲಾಟ್ ಅನ್ನು ಹೆಚ್ಚಿಸುತ್ತಲೇ ಇರಬೇಕು. ಸರಿ, ನೀವು ಸಹ ರೆಫರಲ್ಗಳನ್ನು ಮಾಡಬೇಕು. ನಾವು ಆಗ ಹಾಗೆ ಮಾಡಲಿಲ್ಲ. ನೀವು 12 ಸ್ಲಾಟ್ಗಳನ್ನು ಖರೀದಿಸಬೇಕು. ಅದರೊಂದಿಗೆ ಬರುವ ಅಂಕಗಳನ್ನು ನೀವು ತೆಗೆದುಕೊಳ್ಳಬೇಕು. ಸರಿ, ಈ ಸ್ಲಾಟ್ಗಳು ಹೇಗೆ ಕಾರ್ಯನಿರ್ವಹಿಸುತ್ತವೆ ಎಂದು ನಾನು ಈಗಾಗಲೇ ನಿಮಗೆ ಹೇಳಿದ್ದೇನೆ. 12 ಸ್ಲಾಟ್ಗಳಿದ್ದರೆ ಅವೆಲ್ಲವೂ ಕಾರ್ಯನಿರ್ವಹಿಸುತ್ತಿಲ್ಲ. ಆದ್ದರಿಂದ ಇದನ್ನು ಈ ರೀತಿ ಪ್ರದರ್ಶಿಸಲಾಗುತ್ತದೆ: 50%, 50%, 50%, ನೇರಳೆ ಬಣ್ಣದಲ್ಲಿ ಅವರ ಆದಾಯವನ್ನು ಈ ರೀತಿ ವಿತರಿಸಲಾಗುತ್ತದೆ. ಆದರೆ ನೀವು ಯಾರನ್ನು ಉಲ್ಲೇಖಿಸುತ್ತೀರೋ ಆ ಉಲ್ಲೇಖ ಮೊತ್ತದ ಸರಾಸರಿ 50%ವನ್ನು ನೀವು ಪಡೆಯುತ್ತೀರಿ. ಇಲ್ಲಿ ಯಾರೇ ಕುಳಿತಿದ್ದರೂ ಆ ಐಡಿಯನ್ನು 50% ಸಮಯ ಇನ್ನೊಬ್ಬ ವ್ಯಕ್ತಿ ಸೃಷ್ಟಿಸುತ್ತಾನೆ. ತಪ್ಪು. ಇದು ಅದ್ಭುತ.
ನಿಮಗೆ 50% ಸಿಕ್ಕಿತು. ನಿಮ್ಮನ್ನು ನಂಬಿದ ಜನರು ಈಗಾಗಲೇ ಇಂಟರ್ಗಳಾಗಿದ್ದಾರೆ. ಮೊದಲು 50%ವನ್ನು ಪಡೆಯುತ್ತಾರೆ. ಅದೇ ವ್ಯವಸ್ಥೆ ಮತ್ತು ನಂತರ 50%. ನಂತರ ಇಲ್ಲಿನ ಈ ವ್ಯವಸ್ಥೆಯಿಂದ ಇಂಟರ್ಗಳಿಗೆ ಇನ್ನೊಂದು 50% ಸಿಗುತ್ತದೆ. ಇಲ್ಲಿಂದ ಇನ್ನೊಂದು 50%. ಈ 50% ಆಸೆಯು ದೂರವಾಗುತ್ತದೆ. ಅವರು ಅದನ್ನು ಎಷ್ಟು ಸುಂದರವಾಗಿ ನಿಭಾಯಿಸಿದರು. ಇಲ್ಲಿ ಸಾಕು. ಆದಾಯ ಪಡೆಯಲು ಇಲ್ಲಿ ಸಾಕು. ಅನೇಕ ಜನರಿಗೆ ಕಠಿಣ ಪರಿಶ್ರಮದ ಗುಣಮಟ್ಟವಿಲ್ಲ. ಹಾಗಾದರೆ ನೀವು ಉಲ್ಲೇಖಿಸುವ ಮೂಲಕ ಹಣ ಪಡೆಯುತ್ತೀರಾ? ಅವರು ಇದು ನಮ್ಮಂತಹ ವೇದಿಕೆ ಎಂದು ಭಾವಿಸುತ್ತಾರೆ. ಆದರೆ ಅದಕ್ಕಾಗಿಯೇ ಅವರು ಇಲ್ಲಿ ಮಾಡಿದ್ದು. ನೀವು ಉಲ್ಲೇಖಿಸದಿದ್ದರೂ ಪರವಾಗಿಲ್ಲ. ನೀವು ಈ ರೀತಿ ಆದಾಯವನ್ನು ತೆಗೆದುಕೊಂಡರೂ ಪರವಾಗಿಲ್ಲ. ನೀವು ತೆಗೆದುಕೊಳ್ಳದಿದ್ದರೂ ಪರವಾಗಿಲ್ಲ. ಈ ವ್ಯವಸ್ಥೆಯಲ್ಲಿ ದೇಶವಾಗಿರುವುದರಿಂದ ನಾವು ಅದನ್ನು ನಿಮ್ಮ ಫೋನ್ನಲ್ಲಿ ಉಚಿತವಾಗಿ ನೀಡುತ್ತಿದ್ದೇವೆ. ಫೂಟ್ ಕ್ಯಾನ್ ಮೌಲ್ಯವು ಅದ್ಭುತವಾಗಿರುತ್ತದೆ ಎಂದು ನಾನು ನಂಬುತ್ತೇನೆ. ಇಡೀ ಜೀವಿತಾವಧಿ ಉಚಿತವಾಗಿರುತ್ತದೆ. ಸೈಕಲ್ ಅನ್ನು ನವೀಕರಿಸುವ ಅಗತ್ಯವಿಲ್ಲ ಮತ್ತು ನಂತರ ಅದನ್ನು ಒಮ್ಮೆ ತೆಗೆದುಕೊಳ್ಳುವುದು ಒಳ್ಳೆಯದು. ಇಲ್ಲಿ ನಾವು ಗಮನಿಸಬೇಕಾದ ಅಂಶವೆಂದರೆ ನೀವು ಇರುವ ಮಟ್ಟಕ್ಕೆ ಉಲ್ಲೇಖಿಸಬಹುದು. ಆದ್ದರಿಂದ ನಿಮ್ಮ ಡೌನ್ಲೋಡ್ ಅನ್ನು ಈಗ ನವೀಕರಿಸಬೇಕು. ಆದರೆ ನಿಮ್ಮ ಡೌನ್ಲೈನ್ ತಂಡವು ನಿಮಗೆ ಅಪ್ಗ್ರೇಡ್ ಆಗಿದ್ದರೆ ಅದು ಹೆಚ್ಚು ಇರುತ್ತದೆ. ನೀವು ಇನ್ನೂ ನಮ್ಮದನ್ನು ಕಳೆದುಕೊಳ್ಳುತ್ತೀರಿ ಅಷ್ಟೇ. ಫೈಲ್ಗಳು ಸಹ ಕಳೆದು ಹೋಗುತ್ತವೆ. ಆಹಾರ ಕಳೆದು ಹೋಗಿರುವುದರಿಂದ ಕನಿಷ್ಠ ಒಂದು ಸ್ಲಾಟ್ ಮುಂದಿರುವುದು ಉತ್ತಮ, ಅಥವಾ ಸಾಧ್ಯವಾದರೆ 12 ಖರೀದಿಸಿ. ಹಾಗಾಗಿ ನಮಗೂ ಒಂದು ಫ್ರೀ ಝೋನ್ ಇದೆ. ನಾನು 6ರಲ್ಲಿ ಕುಳಿತುಕೊಳ್ಳುತ್ತೇನೆ. ನಾನು ಏನಲ್ಲಿ ಕುಳಿತುಕೊಳ್ಳುತ್ತೇನೆ? ನಾನು ಅಲ್ಲಿಂದ ಮುಂದೆ ಹೋದೆ, ಆದರೆ ನಾನು ತಿನ್ನಬೇಕು. ನೀವು ಎಲ್ಲವನ್ನೂ ತಿನ್ನಲು ಬಯಸಿದರೆ ಅಲ್ಲಿಂದ ಮುಂದಿನ ಹಂತಕ್ಕೆ ಹೋಗಿ ಆದಾಯ ಪಡೆಯಲು ಸಾಧ್ಯವಿಲ್ಲ. ನೀವು ಫ್ರಿಜ್ನಿಂದ ಫ್ರೀಜ್ ಆಗಬೇಕು. ಫ್ರೀಜ್ ಅನ್ನು ಅನ್ಫ್ರೀಜ್ ಮಾಡಲು ನೀವು ಯಾವುದೇ ಆದಾಯವನ್ನು ಗಳಿಸುತ್ತೀರೋ ಆ ಕೊನೆಯ ಸ್ಲಾಟ್ನಲ್ಲಿ ಉಳಿದ ಎಲ್ಲಾ ಸ್ಲಾಟ್ಗಳನ್ನು ನಿಮಗೆ ಕೊನೆಯ ಸ್ಲಾಟ್ನಲ್ಲಿ ನೀಡಲಾಗುತ್ತದೆ. ನಿಮಗೆ ಆ ದುಃಖ ಇಲ್ಲದಿದ್ದರೆ ಏನಾಗುತ್ತದೆ ಎಂದರೆ ನಿಮ್ಮ ಆದಾಯ ಅಲ್ಲಿಯೇ ಸ್ಥಗಿತಗೊಳ್ಳುತ್ತದೆ. ಹಾಗಾಗಿ ಈ ವ್ಯವಸ್ಥೆಯು ನಮಗೆ ಸ್ವಯಂಚಾಲಿತವಾಗಿ ಆದಾಯವನ್ನು ಗಳಿಸುತ್ತದೆ. ಎಲ್ಲರನ್ನೂ ನ್ಯಾಯಯುತವಾಗಿ ನಡೆಸಿಕೊಳ್ಳಲು ಅದು ನಮಗೆ ಹೇಗೆ ಹಣಕಾಸು ಒದಗಿಸುತ್ತದೆ? ಪ್ರತಿ 5 ದಿನಗಳಿಗೊಮ್ಮೆ ನಾವು ಸ್ಲಾಟ್ ಅಪ್ಗ್ರೇಡ್ನ ಹೆಚ್ಚುವರಿ ಶೇಕಡಾವಾರು ಪ್ರಮಾಣವನ್ನು ಪಡೆಯುತ್ತೇವೆ. ಆದ್ದರಿಂದ ನಾವು ಆಗಸ್ಟ್ 25% ವಿತರಿಸುತ್ತೇವೆ. ಮರಗಳಿಗೆ ಹಣ ಖಚಿತ. ಎಸ್ಕಬಡ್ಡಿ ಇಲ್ಲಿಂದ ಒಂದು ವ್ಯವಸ್ಥೆಯನ್ನು ವಿನ್ಯಾಸಗೊಳಿಸಿದೆ. ಅದು ಪ್ರತಿ 5 ದಿನಗಳಿಗೊಮ್ಮೆ ಒಟ್ಟು 25% ಅನ್ನು ಹೇಗೆ ನೀಡುತ್ತದೆ? ಅದು 100%ವನ್ನು ಹೇಗೆ ನೀಡುತ್ತದೆ? ಮೊದಲ 6 ಜನರಿಗೆ 50%ವನ್ನು ಹೇಗೆ ನೀಡುತ್ತದೆ? ಸಮಯ ಬಂದಿದೆ. ಮತಗಳು ಬಂದಿವೆ. ಜೊತೆಗೆ ಪೋರ್ಟ್ ಕಾಯಿನ್ ಇನ್ನೂ ದಿನಗಟ್ಟಲೆ ಬರುತ್ತಿದೆ. ಅದು ಯಾವಾಗಲೂ ಹಾಗೆ. 225 ತೆಗೆದುಕೊಂಡವರು ಯಾರೇ ಆಗಿರಲಿ, ಅವರಿಗೆ ಕಂಡೀಷನ್ ಪಾಸ್ ಇದ್ದರೆ, ಫೋಟೋ ಇದ್ದರೆ, ಅವರು ಆ ಕಂಡೀಷನ್ಗೆ ಸೇರಬೇಕು. ಆದಾಯ ಇರಬೇಕು. ರೆಫರಲ್ಗಳು ಅಥವಾ ಅಪ್ಗ್ರೇಡ್ಗಳು ಇರಬಾರದು. ಆದ್ದರಿಂದ ನೀವು 5 ವರ್ಷದವರಾಗಿದ್ದರೆ ಅಪ್ಡೇಟ್ ಮಾಡುವುದು ಉತ್ತಮ. 30% ಎಂದರೆ ಏನು? ನಾಯಕತ್ವ ಬೋನಸ್ ಅನ್ನು 150ರಷ್ಟು ಹೆಚ್ಚಿಸಲಾಗಿದೆ. ಈಗ ನಾಯಕತ್ವ ಮಂಡಳಿಯನ್ನು 12ರಿಂದ 150ಕ್ಕೆ ಹೆಚ್ಚಿಸಲಾಗಿದೆ. ಇದಲ್ಲದೆ ಎಲ್ಲರಿಗೂ ಅವಕಾಶವಿದೆ. ಆ ಮಂಡಳಿಯಲ್ಲಿ ಯಾರು ಸೇರುತ್ತಾರೋ ಅವರಿಗೆ ಹೆಚ್ಚಿನ ಆಹಾರದ ಕೊರತೆ ಇರುತ್ತದೆ. ಆ ಮಂಡಳಿಯಲ್ಲಿ ಸೇರದವರು ಕಡಿಮೆ ಫೋಟೋ ಕಾಮೆಂಟ್ಗಳನ್ನು ಪಡೆದರೂ ಪರವಾಗಿಲ್ಲ. ನಾವು ಮಂಡಳಿಗಳಲ್ಲಿ ಸ್ಥಾನ ಪಡೆಯಲು ಬಯಸಿದರೆ ನಾವು ಸಹ ಪ್ರದರ್ಶನ ನೀಡಬೇಕಾಗಿದೆ. ಅಂದರೆ ಆದಾಯ ಬಂದಿರಬೇಕು. ರೆಫರಲ್ಗಳು ಬರಬೇಕಿತ್ತು. ನೀವು ಏನು ಮಾಡಲಿಲ್ಲ. ಲೈವ್ ಐಟಿ. ನೀವು ತಿಂಗಳಿಗೆ ಕನಿಷ್ಠ 10,000 ಸಂಪಾದಿಸಿದರೆ ಆಹಾರ ಅಭಿಮಾನಿಗಳು ಬರುತ್ತಾರೆ. ಇಂದು 10,000 ಎಂದು ನಾನು ಭಾವಿಸುತ್ತೇನೆ. ಮುಂಬರುವ ದಿನಗಳಲ್ಲಿ ಫೋಟೋ 0.1 ಇಂದು ಬಿಟ್ಕಾಯಿನ್ 0.1000 ಆಗಿದೆ. ಆದರೆ ಅದು ತುಂಬಾ ಹೆಚ್ಚಿಲ್ಲ. ಅದು ಕೂಡ ಸಾಕಾಗುವುದಿಲ್ಲ. ಸರಿ. ಆದ್ದರಿಂದ ಅದೇ ರೀತಿ ನಮಗೆ 5 ದಿನಗಳಿಗೊಮ್ಮೆ ಆದಾಯ ಪಟ್ಟಿಯ ಚಿತ್ರೀಕರಣ ಸಿಗುತ್ತದೆ. ದಿನಾಂಕಗಳನ್ನು ಬರೆದಿಟ್ಟುಕೊಳ್ಳಿ. 5ನೇ ದಿನಕ್ಕೆ 15 ಟಾರ್, 20 ಟಾರ್, 25 ಪ್ರಕರಣಗಳು. ಕಡ್ಡಾಯ ಉಚಿತ ಅವಧಿಯ ಮೊದಲ ದಿನದಿಂದ ನಾವು ಒಂದೇ ಒಂದು ದಿನವನ್ನು ತಪ್ಪಿಸಿಕೊಂಡಿಲ್ಲ. ಪ್ರತಿ 5 ದಿನಗಳಿಗೊಮ್ಮೆ ಒಂದು ಅಂಕ ಜನರೇಟ್ ಆಗುತ್ತದೆ. ಅದನ್ನು ಬರೆದು ಇಟ್ಟುಕೊಳ್ಳಿ. ಆ ದಿನಾಂಕದಂದು ನೀವು ಖಂಡಿತವಾಗಿಯೂ ಅಲ್ಲಿರುತ್ತೀರಿ. ತೆಗೆದುಕೊಳ್ಳಿ ಅಥವಾ ಬಿಡಿ. ಇದು ಮುಂದಿನ ಬಾರಿ ಅದು ಹೊರಟು ಹೋಗುತ್ತದೆ. ಹಾಗಾಗಿ ಆ ಸಮಯದಲ್ಲಿ ಈ ಯೋಜನೆಯಲ್ಲಿ ಇನ್ನೂ $3 ಇದ್ದವು. ಪ್ರತಿಭೆ ಕಡಿಮೆಯಾದ ಕಾರಣ ಈಗ ನೀವು ಸಂತೋಷದಿಂದ ಹೆಚ್ಚಿನ ಸ್ಲಾಟ್ಗಳನ್ನು ಖರೀದಿಸಬಹುದು. ಆದ್ದರಿಂದ 60 ಸದಸ್ಯರ ತಂಡವು ದರದಲ್ಲಿ ಬಂದರೆ, ನೀವು 5 ಚಕ್ರಗಳು, 10 ಚಕ್ರಗಳನ್ನು ಮಾಡಲು ಸಾಧ್ಯವಾದರೆ, ನೀವು 1CR ಅನ್ನು ತರಬಹುದು ಮತ್ತು ವೇದಿಕೆ ಇನ್ನೂ ತುಂಬಾ ಚಿಕ್ಕದಾಗಿದೆ. ಅಂದರೆ 5 ಜನರಲ್ಲ, 5 ಸೈಕಲ್ಗಳಲ್ಲ, 2530 ಜನರಲ್ಲ, 10 ಸೈಕಲ್ಗಳಿಗಿಂತ ಕಡಿಮೆಯಿಲ್ಲ. 5 ಸೈಕಲ್ಗಳು 60 ಸದಸ್ಯರಲ್ಲದಿದ್ದರೂ, ಇನ್ನೂ ಕಡಿಮೆಯಿಲ್ಲದಿದ್ದರೂ, ನೀವು ಒನೆಸಿರನ್ನು ತೆಗೆದುಕೊಳ್ಳಬಹುದು. ಈ ಯೋಜನೆಯಲ್ಲಿ ಮಾತ್ರ ಕಾರ್ಯನಿರ್ವಹಿಸುತ್ತಿದೆ ಮತ್ತು ಕೆಲಸ ಮಾಡುತ್ತಿಲ್ಲ. ಆದ್ದರಿಂದ ಹೇಗೋ 20 ಲಕ್ಷ ರೂಪಾಯಿ ಫೋರ್ಟ್ ಕಾಮೆಂಟ್ ರೂಪದಲ್ಲಿ ಬಂದಿತು. ಯಾರೂ ಇದನ್ನು ಮುಗಿಸಿಲ್ಲ. ಇದು ತುಂಬಾ ಅನಿರೀಕ್ಷಿತ. ಅದಕ್ಕಾಗಿಯೇ ಈ ವ್ಯವಸ್ಥೆಯು ತುಂಬಾ ಬಲಿಷ್ಠವಾಗಿದೆ, ನಂಬರ್ಹವಾಗಿದೆ, ವೇಗವಾಗಿದೆ ಮತ್ತು ಲಾಭದಾಯಕವಾಗಿದೆ. ಸರಿ. ಅದೇ ಕಾರಣ ಟೆಲಿಗ್ರಾಮ್ ಈಗಾಗಲೇ ವಿಶ್ವಾದ್ಯಂತ 900 ಮಿಲಿಯನ್ ಬಳಕೆದಾರರನ್ನು ಹೊಂದಿದೆ. ಈ ಯೋಜನೆಯು ಟೆಲಿಗ್ರಾಮ್ ಯೋಜನೆಯ ಉತ್ಪನ್ನವಾಗಿದೆ. ಆದ್ದರಿಂದ ಇದು ಸರಿಸುಮಾರು ಒಂದೇ ಆಗಿರುತ್ತದೆ. ಇದು ಪಡೆಗಳಿಂದ ಕರೆಯಲ್ಪಟ್ಟ ವಿಶೇಷ ನಾಣ್ಯ, ಹೆಚ್ಚಿನ ಮೌಲ್ಯವನ್ನು ಹೊಂದಿರುವ ವಿಶೇಷ ಟೋಕನ್. ನೀವು ಈ ಲಾಭವನ್ನು ಇಲ್ಲಿ ಪಡೆಯಬಹುದು.
ಪ್ರತಿ ಬಾರಿಯೂ ಅಪ್ಗ್ರೇಡ್ ಮಾಡಲು ನೀವು 100 ಬೋರ್ಡ್ನಲ್ಲಿ ಎಲ್ಲಿದ್ದೀರಿ ಎಂಬುದನ್ನು ಸ್ಪರ್ಶಿಸಿ ಮತ್ತು ನೀವು ಅದರಲ್ಲಿ ಇದ್ದೀರಾ ಎಂದು ನೋಡಬಹುದು. ಆದಾಯ ಬಂದರೆ ಪರವಾಗಿಲ್ಲ, ಇಲ್ಲದಿದ್ದರೆ ನೀವು ಅಲ್ಲಿ ಕೆಲಸ ಮಾಡಬಹುದು ಮತ್ತು ನೀವು ಏನು ಮಾಡಬೇಕೆಂದು ನೋಡಬಹುದು. ರೇ ಶ್ರೀಲತಾ ಅವರ ಪತಿ ಅವರು ಸ್ವತಂತ್ರರು ಎಂದು ಹೇಳಿದಾಗ ಅವರು ನಂತರ ಬಂದರು ಮತ್ತು ಚುಕ್ಕೆಗಳು ತುಂಬಿದ್ದವು, ಅಂದರೆ ಆದಾಯ ಇನ್ನೂ ಉತ್ಪತ್ತಿಯಾಗುತ್ತಿದೆ. ನಿಮಗಾಗಿ 4 ಭಾಗಗಳು 45 ಅನ್ನು ರಿಫ್ರೆಶ್ ಮಾಡಿದವು ಮತ್ತು ನಿಮ್ಮದು ಮತ್ತೆ ತಾಜಾವಾಗಿತ್ತು. ಈ ರೀತಿ ಚಲನೆ ಒಂದು ಕ್ಷಣವಾಯಿತು, ಕ್ಷಣ ಒಂದು ಕ್ಷಣವಾಯಿತು, ಮತ್ತು ಹಂಚಿಕೆಯು ಈ ರೀತಿ ಆಯಿತು. ನಿಮಗೆ ಆದಾಯವನ್ನು ನೀಡುತ್ತದೆ ಮತ್ತು ನಿಮ್ಮ ಪರವಾಗಿ ಬಂದವರಿಗೆ ಆದಾಯವನ್ನು ನೀಡುತ್ತದೆ. ಮತ್ತೆ ಪತ್ರಿಕಾ ಮುಕ್ತ ಅವಕಾಶ ಸಿಗುತ್ತದೆ. ಸ್ನೇಹಿತರ ಸಂಖ್ಯೆಯ ಕೆಳಗೆ ಸಂಖ್ಯೆ ಬೀಳುವುದನ್ನು ನೀವು ನೋಡಬಹುದು. ನೀವು ಇದನ್ನು ಹಲವಾರು ಬಾರಿ ಮಾಡಬಹುದು. ಇಂತಹ ಒಂದು ಕ್ಷಣವಿದೆ. ಇದು ತುಂಬಾ ಅದ್ಭುತವಾದ ಪ್ರಯಾಣ. ಹಿಂದೂ ವ್ಯವಸ್ಥೆಯಲ್ಲಿ ಬಹುಮಾನ ಕೂಡ ಬಹಳಷ್ಟು ಕುಸಿದಿದೆ. ಹಿಂದೆ ಇದ್ದ ಬಹುಮಾನ ಬನ್ನಿ ಬಹಳಷ್ಟು ಕುಸಿದಿದೆ. ನೀವು ಒಬ್ಬ ನಟಿಯಾಗಿ ಅದನ್ನು ಮಾಡಬಹುದು. ಇದರ ಆಧಾರದ ಮೇಲೆ ಅದು ಯಾವ ಮಟ್ಟಕ್ಕಿಂತ ಕೆಳಗಿರುತ್ತದೆ ಎಂದು ಹೇಳುವ ಮೂಲಕ ನೀವು ಲೆಕ್ಕ ಹಾಕಬಹುದು. ಮರುಪಾವತಿಯನ್ನು ಸಹ ಮಾಡಲಾಗುತ್ತದೆ. ಬಹುಶಃ ಕಾಲಕಾಲಕ್ಕೆ ನೀವು ಇಲ್ಲಿನ ಹಸಿರು ವಾರ್ಡರ್ನಲ್ಲಿ ಅಂತಿಮ ಮೊತ್ತವನ್ನು ಹೊಂದಿರಬಹುದು. ನಾವು ಅದನ್ನು ಈ ರೀತಿ ಹೊಂದಿಸಲು ಬಯಸಿದರೆ ನೃತ್ಯ ಮಾಡಿ. ನಾನು ಸ್ಕ್ರೀನ್ಶಾಟ್ ತೆಗೆದುಕೊಂಡು ಹೊಸಬರು ನಂತರ ಬಂದು ಇಲ್ಲಿ ಪಿಡಿಎಫ್ ಇದೆ ಎಂದು ಹೇಳಿದರು. ಆ ಪಿಡಿಎಫ್ನ ಫೋಟೋವನ್ನು ನಾನು ನಿಮಗೆ ತೋರಿಸುತ್ತೇನೆ. ಅದು ಎಷ್ಟು ಅಂಕಗಳು? ಇದು ನಮಗೆ ಹೊಸಬರಿಗೆ ಅರ್ಥಮಾಡಿಕೊಳ್ಳಲು ಸುಲಭವಾಗುತ್ತದೆ. ಎಷ್ಟು ಅಂಕಗಳನ್ನು ನೀಡಲಾಗಿದೆ ಮತ್ತು ಲೆಕ್ಕಾಚಾರಗಳು ಯಾವುವು? ಆಗ ನನಗೆ ಏನು ಎಂದು ತಿಳಿಯುತ್ತದೆ.